ಈ ಸರಿ ಕಪ್ಪು ಗೆಲ್ಲೋಣಂತ ಒಂದು ಖುಷಿ ಐತೆ. ಸನ್ರೈಸ್ ಮೇಲೆ ಆಡ್ತಾವ್ರೆ. ಒಂದು 11 ಜನ ತೀರ್ಕೊಂಡ್ಬಿಟ್ಟಿದ್ದಕ್ಕೆ ನಮ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ತುಂಬ ದುಃಖ ಐತೆ, ನಮ್ಗೆ ನೋವು ಐತೆ. ನಮಗೆ ಒಂದು ದುಃಖ ಏನಂದರೆ ಹಂಗೆ ಸ್ಟೇಡಿಯಮಲ್ಲಿ ತೀರ್ಕೊಂಡಿದ್ದಕ್ಕೆ ತುಂಬ ನಮ್ಗೆ ನೋವು ಐತೆ. ಸ್ಟೇಡಿಯಮಲ್ಲಿ ಆಡಿಸ್ಕೊಡ್ದು ಇದು ಮಾಡಿಕೊಡ್ದು ಅಂತ ಹೇಳಿದ್ರು. ಆದರೆ ಕೂಡ ನಮಗೊಂದು ನೋವು ಏನಂದರೆ ಇವತ್ತು ಬಂದುಬಿಟ್ಟು ಆಡಿಸ್ತಾ ಇದ್ದಾರೆ, ಸ್ಟೇಡಿಯಮಲ್ಲಿ ಆಡಿಸ್ತಾರೆ. ನಮ್ಮ RCB ತಂಡ ಬಂದುಬಿಟ್ಟು ಗೆಲ್ಲಿಬೇಕು. ಎಲ್ಲ ಗೆದ್ದವ್ರೆ, CSK ಗೆದ್ದವ್ರೆ, ಮುಂಬೈ ಗೆದ್ದವ್ರೆ, KKR ಗೆದ್ದವ್ರೆ, ಎಲ್ಲ ಟೀಮ್ ಗೆದ್ದವ್ರೆ. ನಮ್ಮ ಟೀಮು 18 ವರ್ಷ ಆದಮೇಲೆ ಹೋದ ವರ್ಷ ಗೆದ್ದಿದ್ದಾರೆ. ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಒಂದು ಸೆಲೆಬ್ರೇಟಿಂಗ್ ಮಾಡಿದ್ರು. ಅಮರಾಬಾದ್ನಿಂದ ಕಪ್ ತಗೊಂಬಂದರು. ಅಮರಾಬಾದ್ನಿಂದ ಕಪ್ ತಗೊಂಬಂದರು, ವಿಧಾನಸೌಧ ಕಪ್ ತಗೊಂಬಂದರು. ಇಲ್ಲಿಂದ ಬಂದರು. ಅದು ಏನೋ ನಮ್ಮ ಕೆಟ್ಟ ಗೆಲ್ಗೆನ ಏನೋ ಗೊತ್ತಿಲ್ಲ, ಅದು ಆ ಥರ ಆಗಿರೋದು ಆಯಿತು. ತುಂಬ ನಮಗೆಲ್ಲ ನಮ್ಮ ಕರ್ನಾಟಕ ಜನಕ್ಕೆ ತುಂಬ ಬೇಜಾರಾಗ್ತಾಯಿತ್ತು ಇವತ್ತು ಆ ಥರ ಆಗಿರೋದು. ಆಡಿಸಲ್ಲ ಅಂದರು, ಸ್ಟೇಡಿಯಮಲ್ಲಿ ಆಡಿಸಲ್ಲ ಅಂದರು, ಇದು ಮಾಡಲ್ಲ ಅಂದರು. ಆದರೆ ಕೂಡ ಆಡಿಸ್ತವ್ರೆ, ಆಡಿಸ್ಲಿ. ನಮ್ಮ ಟೀಮ್ ಗೆಲ್ಲಿಬೇಕು. ನಾವು ಬಂದ್ಬಿಟ್ಟು ನಮ್ಮ ಟೀಮ್ ಬಂದ್ಬಿಟ್ಟು ನಮ್ಮ RCB ತಂಡ ಯಾವತ್ತೂ ಎಲ್ಲ ಟೀಮ್ ಗೆದ್ದವ್ರೆ. RCBಗಿರೋ ಫ್ಯಾನ್ಸು ಯಾರಿಗೂ ಇಲ್ಲ ನಮ್ಮ ದೇಶದಲ್ಲೇ. ಎಲ್ಲ ದುಬೈಯಲ್ಲಿ ನಮ್ಮ ಇಡೀ ದೇಶದಲ್ಲೇ ಬಂದ್ಬಿಟ್ಟು RCBಗಿರೋ ಫ್ಯಾನ್ಸು ಯಾವ ಟೀಮ್ಗೂ ಇಲ್ಲ, ಎಲ್ಲ ಹೊಡೆದವ್ರೆ. ಈ ಸಲ ಕಪ್ ನಮ್ದನಾ? ಗೆಲ್ಬೋದು. ವಿರಾಟ್ ಕೊಹ್ಲಿ ಇದ್ದಾರೆ ನಮ್ಮ ಜೊತೆ.